ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನೆಮ್ಮದಿಯಾಗಿರಬೇಕಾ? ಇದನ್ನು ಅನುಸರಿಸಿ ಚಿಕ್ಕ ಪುಟ್ಟ ಏನು ಟಿಪ್ಸ್ ಕೊಡ್ತೇನೆ, ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಆದಷ್ಟು ನೆಮ್ಮದಿಯಾಗಿ ಇರಬಹುದು. ಏನು ಅಂತ ಅದನ್ನು ತಿಳಿಸ್ಕೊಡೋದಕ್ಕೆ ಮುಂಚೆ ನನ್ನ ಚಾನಲ್ ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನೆಮ್ಮದಿಯಾಗಿ ಇರಬೇಕೆಂದ್ರೆ ಈ ಒಂದು ಚಿಕ್ಕ ಪುಟ್ಟ ಏನೋ ಟಿಪ್ಸ್ ಇರುತ್ತೆ ಅಲ್ವಾ, ಅದನ್ನು ಫಾಲೋ ಮಾಡಿ. ಏನಂದರೆ, ಮುಖದಲ್ಲಿ ಆದಷ್ಟು ಯಾವಾಗಲೂ ಒಂದು ಚಿಕ್ಕ ನಗು ಇರಲಿ. ಹಾಗೆಯೇ ಸಣ್ಣ ಸಣ್ಣ ಸಂತೋಷನೂ ಕೂಡ ತುಂಬ ಆನಂದಿಸಿ. ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಯಾರು ಏನು ಅಂತಾರೋ ಅದು ನಮಗೆ ಬೇಕಾಗಿಲ್ಲ. ನಾವು ಏನು ಬದುಕ್ತಾ ಇದ್ದೀವಿ, ಅದು ನಮ್ಮ ಲೈಫು. ಅದಕ್ಕೆ ಯಾರು ಏನೇ ಅನ್ನಲಿ ಅದಕ್ಕೆ ನಾವು ಕಿವಿ ಕೊಡೋದು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೆಯೇ ನಿಮ್ಮನ್ನು ತಿರಸ್ಕರಿಸಿದವರನ್ನು ನೀವು ಕೂಡ ತಿರಸ್ಕರಿಸಿ. ಯಾರು ನಿಮ್ಮನ್ನು ತಿರಸ್ಕರಿಸ್ತಾರೆ ಅವರ ಬಗ್ಗೆ ನೀವು ಗಮನ ಕೊಡಲಿಕ್ಕೆ ಬೇಡ, ಅವರನ್ನು ನಿಮ್ಮ ಜೀವನದಿಂದ ದೂರ ಮಾಡಿ ಅಷ್ಟೇ. ಸುಮ್ಮನೆ ವಾದ ಮಾಡುವವರ ಮುಂದೆ ಸುಮ್ಮನೆ ಇದ್ದು ಬಿಡಿ, ಏನೂ ಉತ್ತರ ಕೊಡಲಿಕ್ಕೆ ಹೋಗಬೇಡ. ನಂತರ ಅವರೇ ಸುಮ್ಮನಾಗ್ತಾರೆ ಅಷ್ಟೇ. ಹಾಗೆಯೇ ಮುಂದೆ ಏನಾಗುತ್ತೋ ಅನ್ನೋದನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ಏನಿದೆ ಅದು ನಮ್ಮದು, ನಾಳೆ ಆ ದೇವರಿಗೆ ಬಿಟ್ಟದ್ದು. ಏನು ಬರುತ್ತೋ ಅದು ದೇವರು ನೋಡ್ಕೋತಾರೆ ಅಲ್ವಾ. ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಇವತ್ತಿನ ಖುಷಿಯನ್ನು, ಇವತ್ತಿನ ಒಂದು ನೆಮ್ಮದಿನ ಯಾಕೆ ಕಳ್ಕೊಳ್ಬೇಕು? ಇವತ್ತು ಏನಿದೆ ಅದನ್ನು ನಾವು ಎಂಜಾಯ್ ಮಾಡುವುದು ಅಷ್ಟೇ. ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ. ಯಾರಿಂದಲೂ ಏನು ಅವರಿದ್ದಾರೆ ಇವರಿದ್ದಾರೆ ಅನ್ನೋದನ್ನು ಏನು ಇದು ಮಾಡಬೇಡಿ. ನಮಗೆ ಏನಿದೆಯೋ, ನಮಗೆ ದೇವರು ಏನು ಕೊಡ್ತಾರೋ ಅದು ನಮ್ಮದು. ಬೇರೆಯವರು ಏನು ಕೊಡ್ತಾರೋ ಅದನ್ನು ಏನು ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಅದರ ಬಗ್ಗೆ ಏನೂ ಆಸೆ ಇಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಹೋಗುವವರು ಹೋಗ್ತಾರೆ, ಇರುವವರು ನಮ್ಮ ಜೊತೆನೇ ಇರ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಬಿಟ್ಟು ಹೋಗ್ತಾರಾ? ಹೋಗಲಿ ಬಿಡಿ. ಯಾರು ನಮ್ಮ ಜೊತೆ ಇರ್ತಾರೆ ಅವರು ನಮ್ಮವರು ಅಂತ ಭಾವಿಸಿ ಏನು ಮಾಡಬೇಕು, ಜೀವನವನ್ನು ಮುಂದೆ ಸಾಗ್ತಾ ಜೀವನದಲ್ಲಿ ಹೋಗ್ತಾ ಇರಬೇಕು. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಹಾಗೆಯೇ ಇತರರೊಂದಿಗೆ ನಿಮ್ಮನ್ನು ಹೋಲಿಸ್ಕೊಳ್ಬೇಡಿ. ನೀವಾಗಿರಿ. ಈ ಥರ ನನಗೆ ಅವ್ರಿಗೆ ಆಗಿದೆ, ನನಗೆ ಈಗಿಲ್ಲ, ಆ ಥರ ಏನು ಯೋಚನೆ ಮಾಡಬೇಡಿ. ನೀವು ಏನಿದ್ದೀರಾ ಅದು ನಿಮ್ಮದು. ನೀವಾಗಿರಿ ಅಷ್ಟೇ. ಬೇರೆಯವರು ಅವರನ್ನು ಬರೀ ಅವರಿಗೆ ನಾವು ಹೋಲಿಸಿಕೊಂಡು ಹೋದರೆ ನಮ್ಮ ಜೀವನವೂ ಹಾಳು, ನಮ್ಮ ಸಮಯವೂ ವ್ಯರ್ಥ, ಏನೂ ಇಲ್ಲ ಲೈಫಲ್ಲಿ ಅಲ್ವಾ. ಬರೀ ಅದೇ ಆಗಿ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವಾಗಿರೋಣ ಅಷ್ಟೇ. ನಂಬಿಕೆ ಇಟ್ಟುಕೊಳ್ಳಿ, ಆದರೆ ಆತುರ ಬೇಡ. ಬೇರೆಯವರಿಗೋಸ್ಕರ ಬದುಕಬೇಡಿ, ನೀವಾಗಿ ಬದುಕಿ ಅಲ್ವಾ. ನಮ್ಮ ಕೆಲವರದ್ದು ಏನಿರುತ್ತೆ, ಬೇರೆಯವ್ರಿಗೋಸ್ಕರನೇ ಅವರ ಲೈಫನ್ನು ಇದು ಮಾಡ್ಕೊಂಡು ಹೋಗ್ತಾರೆ. ಅವರಿಗೋಸ್ಕರ ಲೈಫ್ ಕೊಟ್ಟು ನಮಗೇನಾಗಬೇಕಾಗಿದೆ ಅಲ್ವಾ. ನಾವು ನಮ್ಮ ಒಂದು ಜೀವನವನ್ನು ಏನು ಮಾಡಬೇಕು, ಅನುಸರಿಸ್ಕೊಂಡು ಅದನ್ನು ಹೋಗಬೇಕು ಅಷ್ಟೇ. ತೋರಿಕೆಗೆ ಆಡಂಬರದ ಜೀವನ ಮಾಡಬೇಡಿ. ಮಾಡಿದರೆ ನಾಳೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಎಲ್ಲರ ಜೊತೆ ನಗುತ್ತಾ ಮಾತನಾಡಿ. ಆದಷ್ಟು ಖುಷಿಯಾಗಿ ನಗ್ತಾ ಮಾತನಾಡೋದನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೆಮ್ಮದಿ ಅನ್ನೋದು ನಮ್ಮ ಒಂದು ಕೈಯಲ್ಲೇ ಇರುವಂಥದ್ದು ಅಲ್ವಾ. ಕಷ್ಟ ಅದು ಇದು ಎಲ್ಲ ಇರುತ್ತೆ, ಆದರೂ ಅದರಲ್ಲೂ ನಾವು ನೆಮ್ಮದಿಯನ್ನು ಕಂಡುಕೊಳ್ಳೋದು ಈ ಚಿಕ್ಕ ಪುಟ್ಟ ಏನಿದೆ ಟಿಪ್ಸ್, ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನೆಮ್ಮದಿ ತನ್ನಿಂತಾನೇ ಬರುತ್ತೆ. ಹಾಗೆಯೇ ಪ್ರತಿ ಕ್ಷಣವೂ ಕುತೂಹಲದಿಂದಿರಿ ಅಷ್ಟೇ. ಇವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.